ಇದೀಗ ನಿಮ್ಮ ಮುಂದೆ ಅನನ್ಯ ಭಟ್ ಅವರು. ಎಲ್ಲರಿಗೂ ನಮಸ್ಕಾರ. ಇಲ್ಲಿ ನೆರೆದಿರುವಂತಹ ಎಲ್ಲ ಸಂತರಿಗೆ, ಮುನಿವರಿಯರಿಗೆ, ಸ್ವಾಮಿಗಳಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳನ್ನ ಹೇಳ್ತಾ, ಹಾಗೆ ಇಲ್ಲಿ ನೆರೆದಿರುವಂತಹ ಗಣ್ಯಾತಿ ಗಣ್ಯರಿಗೂ ನನ್ನ ನಮನಗಳನ್ನು ಹೇಳ್ತಾ, ತುಂಬ ತುಂಬ ಖುಷಿ ಆಗ್ತಿದೆ. ಇದು ತುಂಬ ಚಿಕ್ಕ ಪದ ಅನಿಸುತ್ತೆ, ತುಂಬ ಖುಷಿ ಅನ್ನೋದು. ಯಾಕಂದರೆ ಈ ತರಹದ ಒಂದು ಭಜನೆ ಕಾರ್ಯಕ್ರಮ ಇಷ್ಟು ದೊಡ್ಡ ಮಟ್ಟದಲ್ಲಿ, ಇಷ್ಟು ಸಾವಿರಾರು ಜನ ಸೇರುವಂತಹ ಒಂದು ಮಟ್ಟದಲ್ಲಿ ನಡೀತಿದೆ. ಅದು ಒಂದು ಧಾರ್ಮಿಕವಾಗಿ ಒಂದು ಕಮ್ಯುನಿಟಿಯನ್ನು ಉಳಿಸೋದಕ್ಕೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಹಾಗೂ ದೇವರ ನಡುವಿನ ಒಂದು ಕನೆಕ್ಷನನ್ನು ಇನ್ನೂ ಜಾಸ್ತಿ ಮಾಡುವಂತಹ ಕೆಲಸ ಇದು. ಯಾಕಂದರೆ ಅದೊಂದೇ ದಾರಿ. ಇವಾಗ ವಿ ಆರ್ ಆಲ್ ಡಿಸ್ಟ್ರಾಕ್ಟೆಡ್ ವಿತ್ ಸೋ ಮಚ್ ಆಫ್ ಮೀಡಿಯಾ. ಸೊ ಇನ್ಸ್ಟಾಗ್ರಾಮು, ಯೂಟ್ಯೂಬಲ್ಲಿ ಹಿಂಗೆ ಕಳೆದು ಹೋಗ್ಬಿಡ್ತೀವಿ, 5 ಸೆಕೆಂಡಲ್ಲಿ ಕಳೆದು ಹೋಗ್ಬಿಡ್ತೀವಿ. ಅಂತಹ ಕಾಲದಲ್ಲಿ ನಮ್ಮನ್ನು ಇಷ್ಟು ಕೂರಿಸಿ 2 ದಿನ ಇಷ್ಟು ಅದ್ಭುತವಾಗಿರುವಂತಹ ವೇದಿಕೆ ಎಲ್ಲವನ್ನು ಕಟ್ಟಿಕೊಟ್ಟು, ಎಷ್ಟೋ ಸಾವಿರಾರು ಮಕ್ಕಳು ಹಾಗೆ ಹಿರಿಯರು ಎಲ್ಲರಿಗೂ ಹಾಡೋ ಆಸಕ್ತಿ ಇರುತ್ತೆ, ಅಥವಾ ಅವರ ಭಕ್ತಿಯನ್ನು ಬೇರೆ ರೀತಿಯಲ್ಲಿ ಅದನ್ನು ಪ್ರೆಸೆಂಟ್ ಮಾಡಬೇಕು ಅನ್ನೋದಿರತ್ತೆ. ಅಂತಹ ಒಂದು ಆಸೆಗೆ, ಆಕಾಂಕ್ಷೆಗಳಿಗೆ ಈ ಥರದ ಒಂದು ಸ್ಟೇಜ್ ನಿರ್ಮಿಸಿ 7 ವರ್ಷದಿಂದ ನಡ್ಕೊಂಡು ಬರ್ತಾ ಇದೆ. ಇದು ಇನ್ನೂ 7,000 ವರ್ಷ ನಡೀಲಿ ಅಂತ ಕೇಳ್ಕೊಳ್ತಾ, ನನ್ನ ಭಾಗ್ಯ ನಾನು ಇವತ್ತಿಲ್ಲಿ ನಿಂತಿರೋದು ನಿಮ್ಗಳ ಮುಂದೆ ಹಾಡೋದಕ್ಕೆ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಎಲ್ಲರಿಗೂ. ಜಾಸ್ತಿ ಮಾತಾಡೋದಿಲ್ಲ, ಹಾಡು ಹೇಳ್ತೀನಿ. ಫಸ್ಟು ಸುಮ್ಮನೆ ಹಾಡು ಹೇಳ್ತೀನಿ, ಕಡೆಗೆ ಇನ್ಸ್ಟ್ರೂಮೆಂಟ್ಸ್ ಜೊತೆಗೆ ಹಾಡು ಹೇಳ್ತೀನಿ. ಅವಾಗ ನೀವು ನನ್ನೊಟ್ಟಿಗೆ ಹಾಡ್ತೀರಂತೆ, ಹೌದಾ? ಮಾತಾಡುವ ಮಂದಾರವೇ ಕಂಗೊಳಿಸಬೇಡ, ಹೇಳದೆ ನಾನೇತಕ್ಕೆ ನಿನಗೇಳಲಿ, ನಿನ್ನ ಮೈಯ ತುಂಬ ಕಣ್ಣಿದೆ, ಮನದಾಳದ ರಸಮಂಜರಿ ರಂಗೇರಿ ನಿನ್ನ ಕಾದಿದೆ, ಪಿಸು ಮಾತಿನ ಪಂದ್ಯಾವಳಿ ಆಕಾಶವಾಣಿ ಆಗಿದೆ, ಸಂಜೆಯ ಕೆನ್ನೆಯ ಮೇಲೆ ಬಂದು ನಾಟಿದೆ ನಾಚಿಕೆ ಮುಳ್ಳು, ಮನದ ಮಗು ಹಠ ಮಾಡಿದೆ ಮಾಡುವ ಕೊಂಗಾಟವ, ಸುಂದರವಾದ ಸೋಜಿಗವೆಲ್ಲ ಕಣ್ಣ ಮುಂದೆ ಇದೆ, ಬಣ್ಣಿಸ ಬಂದ ರೂಪಕವೆಲ್ಲ ತಾನೇ ಸೋಲುತ್ತಿದೆ, ಸಿಂಗಾರ ಸಿರಿಯೇ ಅಂಗಾಲಿನಲ್ಲಿ ಬಂಗಾರ ಮಾಯೆ, ಗಾಂಧಾರಿಯಂತೆ ಕಣ್ಮುಚ್ಚಿ ಹೊಂಗನ ಸರಸೋ ಛಾಯೆ
ವಾಯ್ಸ್ ಒಂಚೂರು ಫ್ರಂಟಲ್ಲಿ